ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತು ನಿಹಾಲ್ ಬರ್ಡೇ ಅಂದರೆ ಮೇ 26. ನಾವು ಬೆಳಗ್ಗೆಯಿಂದ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಸಂಜೆ ಬಂದಿದ್ದೀವಿ ಟೆಂಪಲ್ಗೆ. ಇದು ರಾಧಾಕೃಷ್ಣ ಟೆಂಪಲ್ ಅಂತೇಳಿ ಸಂಜಯ್ ನಗರ ಹತ್ರ ಇರೋದು. ನಾವು ಊರಿಂದ ಬಂದಿದ್ದೆ ನೆನ್ನೆ ಮಿಡ್ನೈಟ್ ಆಯಿತು, ಹಾಗಾಗಿ ಬೆಳಗ್ಗೆಯಿಂದ ದೇವಸ್ಥಾನಕ್ಕೆಲ್ಲ ಬರೋಕ್ಕಾಗಿರಲಿಲ್ಲ ಮತ್ತು ತುಂಬಾ ಟಯರ್ಡ್ ಕೂಡ ಆಗಿತ್ತು ಫಂಕ್ಷನ್ ಎಲ್ಲ ಓಡಾಡಿ. ಸೊ ಈವ್ನಿಂಗ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಹೊರಗೆ ಬಂದಿದ್ವಿ. ಅದಕ್ಕೂ ಮುಂಚೆ ಮೊದಲು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಿಹಾಲ್ ಬರ್ಡೇನ ಊರಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಆದರೆ ಏನೋ ಸ್ವಲ್ಪ ಎಮರ್ಜೆನ್ಸಿ ವರ್ಕ್ ಇರೋದ್ರಿಂದ ಬೆಂಗಳೂರು ಬರಬೇಕಾಯ್ತು. ಹಾಗಾಗಿ ಮನೇಲಿ ಬರ್ಡೇ ಮಾಡೋಕ್ಕೆ ಬೇಡ ಅಂತೇಳಿ ಹೊರಗಡೆನೇ ಸಿಂಪಲ್ಲಾಗಿ ಮಾಡೋಣ. ನಿಹಾಲ್ ಕೂಡ ತುಂಬಾ ಇಷ್ಟಪಡ್ತಾನೆ ಅಂತೇಳಿ ಅವನಿಗೋಸ್ಕರ ಈ ಸಲ ಹೊರಗಡೆ ಬರ್ಡೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇದು ತುಂಬಾ ದೊಡ್ಡ ದೇವಸ್ಥಾನ, ಸುಮಾರು ದೇವರುಗಳಿದೆ. ಅಂದರೆ ಸಾಯಿಬಾಬಾ, ಗಣಪತಿ, ನವಗ್ರಹ ದೇವರುಗಳು, ಹಾಗೆ ವೆಂಕಟೇಶ್ವರ, ಈಶ್ವರ, ಸುಮಾರು ದೇವರುಗಳಿದೆ ಅಂತ ಹೇಳ್ಬೋದು. ಹಾಗೆ ಕೃಷ್ಣ ಕೂಡ ಇದೆ. ಸೊ ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಿಹಾಲ್ ಬರ್ಡೇನ ಹೇಳಿದ್ನಲ್ಲ ಹೊರಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತೇಳಿ. ಸೊ ಸ್ಪಾಟ್ಲೈಟ್ ಅಂತೇಳಿ ಅಲ್ಲಿ ನಾವು 4 ಮೆಂಬರ್ಸ್ಗೋಸ್ಕರ ಒಂದು ರೂಮ್ನ ಬುಕ್ ಮಾಡಿದ್ವಿ. ಅಂದರೆ ಒಂದು ಹಾಲ್ ಥರ ಅವರು ಡೆಕೋರೇಟ್ ಮಾಡಿ ಇಟ್ಟಿರ್ತಾರೆ, ನಾವು ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡೋದು. ಅಂದರೆ ಇಲ್ಲಿ 4 ಮೆಂಬರ್ಸಿಗಾದರೆ ಒಂದು, ಅದಕ್ಕಿಂತ ಜಾಸ್ತಿ ಆದರೆ ಬೇರೆ ಪ್ರೈಸಸ್ ಎಲ್ಲ ಇರುತ್ತೆ. ಸೊ ನಾವು 4 ಮೆಂಬರ್ಸ್ಗೆ 4 ಅವರ್ಸ್ನ ತೊಗೊಂಡಿದ್ವಿ. ಅಲ್ಲೂ ಅಷ್ಟೇ 2 ಅವರ್ಸಿಗಾದರೆ ಒಂದು ಪ್ರೈಸ್ ಇರುತ್ತೆ, 4 ಅವರ್ಸಿಗಾದರೆ ಬೇರೆ ಪ್ರೈಸ್ ಇರುತ್ತೆ. ನಾವು ಊರಿಗೆ ಹೋಗಿದ್ವಲ್ಲ ಫಂಕ್ಷನ್ಗೆ ಅಂತೇಳಿ, ಸೊ ಜೊತೆಗೆ ಅಮ್ಮ ಕೂಡ ಬಂದಿದ್ದರು. ಸೊ ಹಾಗಾಗಿ ನಾವೇ 4 ಜನ ಹೋಗಿದ್ವಿ ಬರ್ಡೇ ಸೆಲೆಬ್ರೇಟ್ ಮಾಡಿ. ಹಾಗೆ ಹೊರಗೆ ಊಟ ಮಾಡ್ಕೊಂಡು ಬರೋಣ ಅಂತೇಳಿ. ನಿಹಾಲಂತೂ ತುಂಬಾ ಖುಷಿಯಾದ ಅಂತ ಹೇಳ್ಬೋದು. ಸೊ ಕೇಕೆಲ್ಲ ಕಟ್ಟಾದ್ಮೇಲೆ ನಾವು ಕೂಡ ಅಲ್ಲೇ ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡ್ವಿ. ಹಾಗೆ ಆಮೇಲೆ ಯಾವ್ದಾದ್ರು ಆ್ಯನಿಮೇಟೆಡ್ ಮೂವಿ ಹಾಕೋಣ, ನಿಹಾಲ್ ತುಂಬ ಇಷ್ಟಪಟ್ಟು ನೋಡ್ತಾನೆ ಅಂತೇಳಿ ನಾವು ಒಂದು ಆ್ಯನಿಮೇಟೆಡ್ ಮೂವಿನ ಹಾಕ್ಕೊಂಡ್ವಿ. ಸೊ ನಾವು ಅಲ್ಲೇ ಒಂದು 3 ಅವರ್ಸ್ ಅಲ್ಲೇ ಸ್ಪೆಂಡ್ ಮಾಡಿ ಆಮೇಲೆ ಹೊರಗೆ ಹೊರಟ್ವಿ. ನೋಡ್ಬೋದು ನೀವು ನಿಹಾಲ್ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತೇಳಿ. ಸೊ ನಾವು ನಂತರ ಬರ್ಡೇ ಸೆಲೆಬ್ರೇಷನ್ನ ಮುಗಿಸ್ಕೊಂಡು, ಬರ್ಡೇ ಸೆಲೆಬ್ರೇಷನ್ ಇದ್ದು ಸಂಜಯ್ ನಗರ ಹತ್ರ. ಸೊ ನಾವು ನೆಕ್ಸ್ಟು ಪೇಣಿ ಹತ್ರ ಇರೋವಂತಹ ದ ಬ್ರೂ ಫ್ಯಾಕ್ಟ್ರಿ ಅಂತೇಳಿ ಇಲ್ಲಿಗೆ ಊಟಕ್ಕೆ ಅಂತೇಳಿ ಬಂದ್ವಿ. ಅಲ್ಲಿ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಿಹಾಲ್ ಬರ್ಡೇ ಇದ್ದಿದ್ದು ಮಂಡೇ, ಸೊ ನಾವು ವೆಜ್ಜೇ ತಿನ್ನಬೇಕಿತ್ತು. ನಾವಾದರೂ ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಅಂದರೆ ಬರ್ಗರ್ ಆಗಲಿ, ನೂಡಲ್ಸ್ ಆ ಥರ ತಿಂತೀವಿ. ಆದರೆ ಅಮ್ಮ ಸ್ವಲ್ಪ ಅದೆಲ್ಲ ಇಷ್ಟಪಡೋದಿಲ್ಲ. ಹಾಗಾಗಿ ಅಮ್ಮಂಗೆ ಸ್ವಲ್ಪ ಪನ್ನೀರಲ್ಲೇ ವೆರೈಟೀಸ್ ತರಿಸಿದ್ವಿ. ಈ ತಂದೂರಿ ಪನ್ನೀರ್ ಆಗಲಿ, ಹಾಗೆ ಪನ್ನೀರ್ ಟಿಕ್ಕಾ ಆ ಥರ. ನಾವು ಬರ್ಗರು ಆ ಥರ ತೊಗೊಂಡ್ವಿ. ಸೊ ನಿಹಾಲ್ಗೆ ಹೆಂಗೋ ನೀರು ದೋಸೆ ಸಿಕ್ತು, ಹಾಗಾಗಿ ನಿಹಾಲ್ಗೆ ಪನ್ನೀರ್ ಜೊತೆಗೆ ನೀರು ದೋಸೆ ತಿನ್ನಿಸಿದ್ವಿ. ಸೊ ಅಮ್ಮಂಗೆ ಬರ್ಗರ್ ಆಗಲಿ, ಪರಾಟ ಎಲ್ಲ ಅಷ್ಟಿಷ್ಟ ಆಗಲಿಲ್ಲ. ಸೊ ಹಾಗಾಗಿ ಅಮ್ಮಂಗೊಂದು ವೆಜ್ ಪಲಾವ್ನ ಆರ್ಡರ್ ಮಾಡಿದ್ವಿ. ಅದರಲ್ಲೂ ಸ್ವಲ್ಪ ಫ್ಲೇವರ್ಸ್ ಚೇಂಜೇ ಇರುತ್ತೆ. ಈಗ ನಾರ್ಮಲಾಗಿ ನಾವೆಲ್ಲ ತಿಂತೀವಲ್ವ, ಆ ಥರ ವೆಜ್ ಪಲಾವ್ ಏನಿರಲಿಲ್ಲ ಅಲ್ಲಿ. ಸ್ವಲ್ಪ ಫ್ಲೇವರ್ಸ್ ಆಗಲಿ, ಟೇಸ್ಟ್ ಎಲ್ಲ ತುಂಬಾ ಚೇಂಜಸ್ ಇತ್ತು ಅಂತ ಹೇಳ್ಬೋದು. ಬಟ್ ಅಮ್ಮಂಗೂ ಅಷ್ಟೇ ಓಕೆ ಅನ್ನಿಸ್ತು. ಸೊ ಆಮೇಲೆ ಎಲ್ಲರೂ ಕೂಡ ಜ್ಯೂಸ್ನ ತೊಗೊಂಡ್ವಿ. ಹಾಗೆ ಇಲ್ಲೂ ಕೂಡ ಬರ್ಡೇ ಪಾರ್ಟಿ ಮಾಡೋಕ್ಕೋಸ್ಕರ ಜಸ್ಟ್ ಒಂದು ಹಾಲ್ ಕೂಡ ಇತ್ತು. ಅಲ್ಲಿ ಪೇ ಮಾಡಿ ನಾವು ಸೆಲೆಬ್ರೇಟ್ ಮಾಡ್ಬೋದಿತ್ತು. ಬಟ್ ನಮಗದು ಮುಂಚೆ ಐಡಿಯಾ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು, ಯಾರ್ದೋ ಒಬ್ರದಲ್ಲಿ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ರು.
ಹಾಗೆ ಇಲ್ಲಿ ನೋಡಿ ಇಲ್ಲಿ ಟೆರೆಸಲ್ಲೂ ಕೂಡ ಊಟ ಮಾಡ್ಬೋದಿತ್ತು, ಇಲ್ಲಿಗೂ ಕೂಡ ಸಪ್ಲೈ ಇದೆ. ಬಟ್ ಅವತ್ತು ಮಳೆ ಬರ್ತಿದ್ದರಿಂದ ಯಾರು ಕೂಡ ಅಲ್ಲಿ ಊಟ ಮಾಡ್ತಿರ್ಲಿಲ್ಲ. ಸೊ ಅದೇನಿದ್ರು ಸಮ್ಮರಲ್ಲಿ ಹಾಗೆ ವಿಂಟರಲ್ಲಿ ಮಾತ್ರ ನಾವು ಮೇಲೆ ಕುತ್ಕೊಂಡು ಊಟ ಮಾಡೋಕ್ಕೆ ಸೂಟ್ ಆಗುತ್ತೆ. ಹಾಗಾಗಿ ಅಲ್ಲೂ ಕೂಡ ಯಾರೂ ಊಟ ಮಾಡ್ತಿರ್ಲಿಲ್ಲ ಮಳೆ ಬರ್ತಿದ್ದರಿಂದ. ಸೊ ಅಲ್ಲಿ ಸುಮಾರು ಜನ ನಿಂತ್ಕೊಂಡು ಹಾಗೆ ಫೋಟೋಸ್ನ ತೆಗೆಸ್ಕೊಳ್ತಿದ್ರು ಅಷ್ಟೇ. ನೈಟ್ ಆಗಿದ್ದರಿಂದ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಕಲರ್ಫುಲ್ ಆಗಿತ್ತು ಕೂಡ. ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಲೈಟಾಗಿ ಮ್ಯೂಸಿಕ್ ಕೂಡ ಪ್ಲೇ ಮಾಡಿರ್ತಾರಲ್ಲ, ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ. ಮಕ್ಕಳು ಕೂಡ ಎಲ್ಲರೂ ಡ್ಯಾನ್ಸ್ ಕೂಡ ಮಾಡಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಇಲ್ಲಿಂದ ಸಿಟಿ ವ್ಯೂ ಕೂಡ ನೋಡಿ ಹೀಗೆ ಕಾಣ್ತಾ ಇದೆ. ಇದಂತೂ ತುಂಬಾ ಚೆನ್ನಾಗಿತ್ತು ಅನ್ಬೋದು. ಇಲ್ಲಿ ಬ್ರಿಡ್ಜ್ ಕಾಣ್ತಿದೆಯಲ್ಲ, ಗ್ಲಾಸ್ ಬ್ರಿಡ್ಜು, ಇಲ್ಲಿ ನಿಂತ್ಕೊಂಡು ಎಲ್ಲರೂ ಕೂಡ ಫೋಟೋಸ್ನ ತೆಗೆಸ್ಕೊಳ್ತಾ ಇದ್ರು. ಇಲ್ಲಿ ಫೋಟೋಸ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇತ್ತು. ನಾವು ಕೂಡ ಕೆಲವೊಂದು ಫೋಟೋಸ್ನ ಆ ಜಾಗದಲ್ಲಿ ನಿಂತ್ಕೊಂಡು ತೆಗೆಸ್ಕೊಂಡ್ವಿ. ಹೀಗೆ ಸಿಂಪಲ್ಲಾಗಿ ನಿಹಾಲ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಹೇಳಿದ್ನೆಲ್ಲ ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಇದು ಸಡನ್ ಪ್ಲ್ಯಾನ್ ಆಗಿದ್ದು. ಮಂಡೇ ಮಾರ್ನಿಂಗ್ ಏನು ಮಾಡೋದು ಅಂತೇಳಿ ಪ್ಲ್ಯಾನ್ ಮಾಡಿ ಹೀಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತೇಳಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್.